ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಂಡೇ ಆದರೆ ನಾನು ತರಕಾರಿ ಸಾಂಬಾರು ಮಾಡ್ತಾಯಿದ್ದೀನಿ. ಮಿಕ್ಸ್ ವೆಜಿಟೇಬಲ್ಸ್ ಎಲ್ಲ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, ಒಂದು ಅರ್ಧ kg ಆಗೋಷ್ಟು ಕ್ಯಾರೆಟು, ಬೀನ್ಸು ಮತ್ತು ಬದನೆಕಾಯಿ ಮತ್ತು ಒಂದು ನುಗ್ಗೆಕಾಯಿ ಮತ್ತು ಆಲೂಗಡ್ಡೆ ಎಲ್ಲ ಮಿಕ್ಸ್ ತರಕಾರಿನ ನಾನಿಲ್ಲಿ ಒಂದು 2 ಟೈಮ್ಸ್ ವಾಶ್ ಮಾಡಿ ಇಟ್ಟಿದ್ದೀನಿ. ಒಂದು 150 ಗ್ರಾಮ್ ಆಗೋಷ್ಟು ಬೇಳೆ ಮತ್ತು 2 ಟೊಮೊಟೊ ಬೇಯೋಕ್ಕೆ ಸಹ ಹಾಕಿದ್ದೀನಿ. ಈಗ ಈ ತರಕಾರಿ ಏನಿದೆ ಅದು ಕೂಡ ಇದ್ರ ಜೊತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬೇಳೆ ಮತ್ತು ತರಕಾರಿ ಎರಡನ್ನೂ ನಾವು ಇಲ್ಲಿ 2 ರಿಂದ 3 ವಿಜಿಲ್ ತೊಗೋಬೇಕಾಗುತ್ತೆ. ಆವಾಗ ಚೆನ್ನಾಗಿ ಬೆಂದಿರುತ್ತೆ. ನಾನಿಲ್ಲಿ ಸಾಂಬಾರಿಗೆ ಮಸಾಲೆಗೆ ಸೊಪ್ಪು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕಾಯಿ ಮತ್ತು ಕೊತ್ತಂಬರಿ ಮತ್ತು ಸ್ವಲ್ಪ ಹುಣಸೆಹಣ್ಣು, ಧನಿಯಾ ಪುಡಿ ಮತ್ತು ಸಾಂಬಾರು ಪೌಡರ್, ಸಾರಿಗೆ ಹಾಕೋ ಸಾಂಬಾರು ಪೌಡರ್ ಏನಿರುತ್ತೆ ಅದು ತೊಗೊಂಡಿದ್ದೀನಿ. ಸ್ವಲ್ಪ ಜೀರಿಗೆ, ಇದಿಷ್ಟನ್ನು ಹಾಕಿ ಚೆನ್ನಾಗಿ ನುಣ್ಣಗೆ ಒಂದು ಕಡೆ ರುಬ್ಕೋಬೇಕಾಗತ್ತೆ. ಇಲ್ಲಿ ತರಕಾರಿ ಸಾಂಬಾರು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು ಮತ್ತು ಒಣಮೆಣಸಿನ್ಕಾಯಿ 1-2 ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಒಗ್ಗರಣೆ ಕೆಂಪಗೆ ಆಗಬೇಕು. ಆವಾಗ ಈರುಳ್ಳಿ ಸಹ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು ಸಣ್ಣ ಈರುಳ್ಳಿನ ತೊಗೊಂಡಿದ್ದೀನಿ. ಸಾಂಬಾರು ಜೊತೆಗೆ ಇಲ್ಲಿ ಮೊಟ್ಟೆ ಬೇಯಿಸ್ತಾ ಇದ್ದೀನಿ. ಸೊ ಮೊಟ್ಟೆ ಬೇಯಿಸ್ಬೇಕಾದ್ರೆ ಇಲ್ಲಿ ನಿಮ್ಗೊಂದು ಟಿಪ್ಸು ಸಹ ಹೇಳ್ತಾ ಇದ್ದೀನಿ. ಮೊಟ್ಟೆ ಬೇಯಿಸ್ಬೇಕಾದ್ರೆ ಈರುಳ್ಳಿ ಸಿಪ್ಪೆ ಏನಿರುತ್ತೆ ಒಂದು ಸ್ವಲ್ಪ ಸಿಪ್ಪೆ ಹಾಕಿ ಬೇಯಿಸೋದ್ರಿಂದ ಮೊಟ್ಟೆ ಸಣ್ಣದಾಗಿ ಅದೇ ಸಿಪ್ಪೆ ತೆಗಿಬೇಕಾದ್ರೆ ಪುಡಿ ಆಗೋದು, ಕಟ್ಟಾಗೋದು ಆ ಥರ ಆಗೋದಿಲ್ಲ. ತುಂಬ ಈಸಿಯಾಗಿ ಸಿಪ್ಪೆ ಬಂದುಬಿಡುತ್ತೆ. ಸೊ ಇದು ಒಂದು ಟಿಪ್ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಮೊಟ್ಟೆ ಬೇಯೋ ಟೈಮಲ್ಲಿ ಈರುಳ್ಳಿ ಸಿಪ್ಪೆನ ಹಾಕಿ ಬೇಯಿಸಿ ನೋಡಿ, ಒಂದು ಸತಿ ಟ್ರೈ ಮಾಡಿ. ಇಲ್ಲಿ ಅದು ನಾವು ಏನು ರುಬ್ಬಿಟ್ಕೊಂಡಿದ್ವಿ ಆ ಮಸಾಲೆನ ಫಸ್ಟು ಎಣ್ಣೆಲಿ ಈ ರೀತಿ ಹುರ್ಕೋಬೇಕಾಗುತ್ತೆ. ಅದರಿಂದ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಒಂದು ಎಣ್ಣೆ ಬಿಡಬೇಕು ಮಸಾಲೆ ಅಲ್ಲಿವರೆಗೂ ಹುರ್ಕೊಂಡು, ಆನಂತರದಲ್ಲಿ ನಾವು ತರಕಾರಿ ಬೇಯಿಸ್ಕೊಂಡಿರ್ತೀವಲ್ಲ, ಬೇಯಿಸಿರೋ ತರಕಾರಿ ಹಾಕಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಯಾಕೆ ಇವತ್ತು ಸಂಡೇ ಆಗಿದ್ದರೂ ತರಕಾರಿ ಸಾಂಬಾರು ಮಾಡ್ತಾಯಿದ್ದೀವಿ ಅಂತಂದರೆ, ಬೆಳಗ್ಗೆ ನಾವು ಶರೀಫ್ ಬಿರಿಯಾನಿಗೆ ಹೋಗಿದ್ವಿ. ಸೊ ಬಿರಿಯಾನಿ ಕಬಾಬ್ ಎಲ್ಲ ಅಲ್ಲೇ ಬ್ರೇಕ್ಫಾಸ್ಟೇ ಇವತ್ತು ಬಿರಿಯಾನಿ ತಿಂದಿದ್ದೀವಿ. ಸೊ ದಟ್ ಇವತ್ತು ತರಕಾರಿ ಸಾಂಬಾರು, ನೈಟ್ಗೆ ತರಕಾರಿ ಸಾಂಬಾರು, ಮುದ್ದೆ, ಅನ್ನ ಮಾಡ್ಕೊತಾಯಿದ್ದೀವಿ. ತುಂಬ ಚೆನ್ನಾಗಿತ್ತು ಬಿರಿಯಾನಿ ಟೇಸ್ಟು, ಬಿರಿಯಾನಿ ಕಬಾಬ್ ಎಲ್ಲ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಹಸ್ಬೆಂಡ್ ತಿಂದಿದ್ರು. ಇವತ್ತು ಅವ್ರು ನಮ್ಮನ್ನ ಕರ್ಕೊಂಡೋಗಿ ಬ್ರೇಕ್ಫಾಸ್ಟ್ಗೆ ಬಿರಿಯಾನಿ ಕೊಡಿಸಿದ್ರು. ತುಂಬ ಚೆನ್ನಾಗಿತ್ತು ಟೇಸ್ಟು. ನಾನಿಲ್ಲಿ 3 ವಿಜಿಲ್ ಕೂಗಿಸ್ಕೊಂಡಿದ್ದೆ. ತರಕಾರಿ ಬೇಳೆ ಕರೆಕ್ಟ್ ಅದರಲ್ಲಿ ಬೆಂದಿದೆ. ಬೇಳೆ ತುಂಬ ನುಣ್ಣಗೂ ಆಗಿಲ್ಲ, ಸ್ವಲ್ಪ ಬೇಳೆ ಥರ ಸಿಗಬೇಕು, ಆಗಲೇ ಸಾಂಬಾರು ಚೆನ್ನಾಗಿರುತ್ತೆ ಟೇಸ್ಟು. ಮಸಾಲೆ ಈ ರೀತಿ ಕುದಿ ಬಂದಮೇಲೆ ನಾವೇನು ತರಕಾರಿ ಬೇಯಿಸ್ಕೊಂಡಿರ್ತೀವಿ ಆ ತರಕಾರಿ ಸಹ ಆ್ಯಡ್ ಮಾಡ್ಕೊಂಡಿರ್ತೀವಿ. ಈ ಸಮಯದಲ್ಲೇ ನಾವು ಉಪ್ಪನ್ನ ಆ್ಯಡ್ ಮಾಡಬೇಕು. ಸಾಂಬಾರಲ್ಲಿ ಒಂದು ಕುದಿ ಬರ್ತಾ ಇದೆ. ಈ ಟೈಮಲ್ಲಿ ನಾನು ಸ್ಟವ್ನ ಆಫ್ ಮಾಡ್ಕೋತೀನಿ. ಸಾಂಬಾರಲ್ಲಿ ರೆಡಿಯಾಗಿದೆ ತರಕಾರಿ ಸಾಂಬಾರು. ಥ್ಯಾಂಕ್ ಯು. ನನ್ನ ಚಾನೆಲ್ನ ಇಲ್ಲಿವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನನಗೆ ಮುಖ್ಯ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಅಲ್ಲಿದು ಮಂಡೇ ಮಾರ್ನಿಂಗ್. ನಾನು ಇವತ್ತು ಹೊರಟಿದ್ದು ಬೆಳಗ್ಗೆ ರೆಡಿಯಾಗಿ ಇವತ್ತು ಹೊರಡ್ತಾ ಇದ್ದೀನಿ ಜ್ಞಾನಭಾರತಿ ಪೊಲೀಸ್ ಸ್ಟೇಷನ್ಗೆ. ಯಾಕೆ ಅಂತಂದರೆ ಪಾಸ್ಪೋರ್ಟ್ ಅಪ್ಲೈ ಮಾಡಿದ್ದೆ ನಾನು. ಅವರೇ ವೆರಿಫಿಕೇಷನ್ಗೆ ಬರ್ತಾರೆ ಅಂತ ಅಂದ್ಕೊಂಡಿದ್ದೆ, ಬಟ್ ಇಲ್ಲ, ನಿನ್ನೆ ಕಾಲ್ ಮಾಡಿ ಹೇಳಿದ್ರು ನೀವೇ ಬರಬೇಕು ಅಂತೇಳಿ. ಸೊ ಅದಕ್ಕೆ ನಾನು ಬೆಳಗ್ಗೆ ತಿಂಡಿ ಕೆಲಸ ಎಲ್ಲ ಮುಗಿಸಿ ಪಾಪನ ಸ್ಕೂಲಿಗೆ ಬಿಟ್ಬಿಟ್ಟು ಈಗ ನಾನು ಬರ್ತಾಯಿದ್ದೀನಿ. ಇಲ್ಲಿ ಜ್ಞಾನಭಾರತಿ ಪೊಲೀಸ್ ಸ್ಟೇಷನ್ ಇದೆಯಲ್ಲ, ಅಲ್ಲಿಗೇನೆ ನಮ್ಮ ನಿಯರ್ ಬೈ ಬರೋದು ಜ್ಞಾನಭಾರತಿ. ಸೊ ಇಲ್ಲೇ ನನಗೆ ಬರೋದಕ್ಕೆ ಹೇಳಿದ್ದಾರೆ. ಸೊ ಹೋಗ್ತಾಯಿದ್ದೀನಿ ಈಗ.